ಚಾಮರಾಜಪೇಟೆಯಲ್ಲಿ ಇವತ್ತು ಹಸುವಿನ ಕಿಚ್ಚಲನ್ನ ಕತ್ತರಿಸುವಂತದ್ದಾಗಿದೆ. ಅಷ್ಟೊಂದು ಅಮಾನವೀಯವನ್ನು ವರ್ತನೆ ಅದು ಚಾಮರಾಜಪೇಟೆಯಲ್ಲಿ ಆಗಿರ್ತಕ್ಕಂಥದ್ದು. ಇದು ತಾವು ಯಾವ ರೀತಿಯಾಗಿ ನೋಡ್ತಾರೆ? ಇದು ಎಲ್ಲರೂ ಕೂಡ ಭೇಟಿ ಕೊಡ್ತಾರೆ ಬಿಜೆಪಿ ನಿಯೋಗ. ಏನೊಂದು ಸಮಾಜದಲ್ಲಿ ಈ ರೀತಿ ಕ್ರೂರ ವ್ಯಕ್ತಿಗಳು ಇರ್ತಾರೆ. ಈ ಕ್ರೂರತನ ನಿಜಕ್ಕೂ ಒಳ್ಳೇದಲ್ಲ, ಮಾಡದಂಥ ವ್ಯಕ್ತಿಗೂ ಒಳ್ಳೇದಲ್ಲ, ಸಮಾಜಕ್ಕೂ ಒಳ್ಳೇದಲ್ಲ. ಏನೊಂದು ಹಾಲನ್ನು ಕೊಡೋಂಥ ಆ ಕಾಮಧೇನು, ಆ ತಾಯಿ ಗೋಮಾತವನ್ನ ಈ ರೀತಿ ಕ್ರೂರವಾಗಿ ಕೆಚ್ಚಲನ್ನು ಕುಯ್ಯುವಂಥದ್ದು ನಿಜಕ್ಕೂ ಕ್ರೂರಿತನ. ಇದನ್ನು ಸಂಪೂರ್ಣವಾಗಿ ಖಂಡಿಸ್ತೀವಿ. ಇದನ್ನೆಲ್ಲ ತಡೆಗಟ್ಟಲಿಕ್ಕೆ ಸಮಾಜದಲ್ಲಿ, ಹಾಗಾಗಿ ಆ ಸಮಾಜದಲ್ಲಿ ಆ ದ್ವೇಷ ವೈಮನಸ್ಸು ಏನಿದೆಯಲ್ಲ, ಆ ದ್ವೇಷ ವೈಮನಸ್ಸನ್ನ ನಾವು ತೆಗೆದಾಕ್ಬೇಕು. ತಮ್ಮ ದ್ವೇಷವನ್ನು ವ್ಯಕ್ತಪಡಿಸಲಿಕ್ಕೆ ಆ ಗೋಮಾತ ಮೂಕ ಪ್ರಾಣಿ, ಆ ಮೂಕ ಪ್ರಾಣಿ ಮೇಲೆ ತಮ್ಮ ಶಕ್ತಿ ಪ್ರಹಾರವನ್ನ ಮಾಡುವಂಥದ್ದು, ಅಸಹಾಯಕ ವ್ಯಕ್ತಿಗಳ ಮೇಲೆ ತಮ್ಮ ಪ್ರಯೋಗವನ್ನ ಮಾಡುವಂಥದ್ದು ನಿಜಕ್ಕೂ ಕೀಳತನ. ಆ ಕೀಳ ಮಟ್ಟದ ಆಲೋಚನೆಯಿಂದ ಆ ವ್ಯಕ್ತಿಗಳು ಬರಲಿ ಅಂತ ಸ್ವಾಮಿ ವಿವೇಕಾನಂದರ ಈ ಜಯಂತಿಯ ಈ ಶುಭ ದಿನ ನಾನು ಭಗವಂತನಲ್ಲಿ ಪ್ರಾರ್ಥನೆಯನ್ನ ಮಾಡಿ ಸದ್ಬುದ್ಧಿಯನ್ನು ಕೊಡ್ಲಿ ಆ ವ್ಯಕ್ತಿಗಳಿಗೆ ಅಂತ ಕೇಳ್ತಾ, ಇಂಥ ತಡೆಗಟ್ಟಲಿಕ್ಕೆ ಸಮಾಜದಲ್ಲಿ ಕೆಟ್ಟದ್ದು ಆಗ್ತಾ ಇರುತ್ತೆ. ಇಂಥ ಆಗುವಂಥ ಸಂದರ್ಭದಲ್ಲಿ ಒಳ್ಳೆ ಸಂದೇಶಗಳು ಕೊಡಬೇಕು, ತಿಳುವಳಿಕೆ ಮೂಡಿಸ್ಬೇಕು. ಇದ್ದೇ ಇರ್ತಾರೆ ಕೆಟ್ಟ ವ್ಯಕ್ತಿಗಳು, ಯಾವ ಕಾಲದಲ್ಲಿ ಇರಲಿಲ್ಲ, ಎಲ್ಲ ಕಾಲದಲ್ಲೂ ಇರ್ತಾರೆ. ಹಾಗಾಗಿ ಇದು ಸರಿಪಡಿಸುವಂಥ ಪ್ರಯತ್ನಗಳನ್ನ ನಾವು ಮಾಡೋಣ. ಮತ್ತು ಈ ಸರ್ಕಾರದಲ್ಲೂ ಎಲ್ಲ ಒಂದ್ ಕಡೆ ಸಂವಿಧಾನದಲ್ಲೂ ಬಹಳ ಸ್ಪಷ್ಟವಾಗಿದೆ, ಗೋಮಾತವನ್ನ ರಕ್ಷಣೆ ಮಾಡಬೇಕು. ಗೋಮಾತವನ್ನ ಏನೊಂದು ಗೋಮಾಂಸವನ್ನ ತಿನ್ಲಿಕ್ಕೆ ನಿರ್ಬಂಧನೆಯನ್ನು ತರಬೇಕು ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ಸಂವಿಧಾನದಲ್ಲೂ ಇರುವಂಥದ್ದಿದೆ. ಅದರಲ್ಲೂ ರಾಜಕೀಯ ಬೆರೆಸುವಂತ ಪ್ರಯತ್ನಗಳೇನು ನಡೀತಿದೆಯಲ್ಲ, ಹಾಗಾಗಿ ಗೊಂದಲ. ಇದನ್ನು ತಡೆಗಟ್ಟಲಿಕ್ಕೆ ಇವತ್ತು ಎಲ್ಲ ಪಕ್ಷಗಳು, ಇವತ್ತು ಬರೀ ಭಾರತೀಯ ಜನತಾ ಪಾರ್ಟಿನೇ ಇದಕ್ಕೆ ಓನರ್ಶಿಪ್ ಅಂತಲ್ಲ, ಒಂದು ಪ್ರತಿಯೊಬ್ಬ ಭಾರತೀಯನಾಗಿರುವಂತ ಪ್ರತಿಯೊಂದು ರಾಜಕೀಯ ಪಕ್ಷದನ್ನು ಈ ಆಲೋಚನೆಗಳನ್ನ ಬೆಳೆಸ್ಕೊಂಡಾಗ ತಾನಾಗ್ತಾನೆ ಇಂಥ ಕಿಚ್ಚಲನ್ನು ಕುಯ್ಯುವಂಥದ್ದು ಅಥವಾ ಕುರುರಿತನ ಮಾಡುವಂಥದ್ದು ನಿಲ್ಲುತ್ತೆ ಅಂತ ಬಹಳ ಸ್ಪಷ್ಟವಾಗಿ ಹೇಳಕ್ ಇಷ್ಟಪಡ್ತೀನಿ.